My dear friends, welcome to Learn All in One Commerce with Muralidhar Shastri. Today, we are going to discuss another one 10 marks problem as related to the ITR syllabus depreciation chapter. The problem is as follows. You can see the problem in the screen. Please read all the problem. ಈ ಪ್ರಾಬ್ಲಮ್ ಎಲ್ಲದನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಓದ್ಕೊಂಡಾದ ನಂತರ ನಿಮಗೆ ಚೆನ್ನಾಗಿ ಪ್ರಾಬ್ಲಮ್ ಓದ್ಕೊಂಡ್ರೆ ಮಾತ್ರನೇ ಏನಾಗುತ್ತೆ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಯಾಕಂದರೆ ಈ ಪ್ರಾಬ್ಲಮನ್ನು ನಾನು ಹೇಳ್ತಾ ಇಲ್ಲ, ಜಸ್ಟ್ ಓನ್ಲಿ ಐ ಕ್ಯಾನ್ ಗ್ಲಾನ್ಸ್ ಇಟ್ ಆನ್ ದ ಸ್ಕ್ರೀನ್. ಈ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಈ ಪ್ರಾಬ್ಲಮನ್ನು ಅಷ್ಟು ಚೆನ್ನಾಗಿ ಬರ್ಕೊಂಡು ವಿ ವಿಲ್ ಮೂವ್ ಟುವರ್ಡ್ಸ್ ಫಾರ್ ದ ಸೊಲ್ಯೂಷನ್. ಈ ಸೊಲ್ಯೂಷನ್ ಪಾರ್ಟಿಗೆ ಏನಾಗೋಣ, ನಾವು ಮೂವ್ ಆಗೋಣ ಅಂತಕ್ಕಂಥದ್ದು. ಓಕೆ, ಸೊ ದ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಪ್ರಕಾರ ಪ್ರಾಬ್ಲಮಲ್ಲಿ ಏನು ಹೇಳಿದರೆ ಅಂದರೆ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ ನಮಗೆ ಬಿಲ್ಡಿಂಗ್ ಅಂತ ಹೇಳಿ. ಸೊ ಬಿಲ್ಡಿಂಗನ್ನು ಬರ್ಕೊಳ್ಳೋಣ. ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಏನಿದೆ ಅಂದರೆ ಬಿಲ್ಡಿಂಗ್ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಏನಿದೆ ಬಿಲ್ಡಿಂಗು. ಆ ಬಿಲ್ಡಿಂಗ್ದು WDV ವ್ಯಾಲ್ಯೂವನ್ನು ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ದ WDV ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಏನಿದೆ ಅಂತ ಹೇಳಿದ್ರೆ ಆ್ಯಸ್ ಆನ್ 1/4/2023 ದ ಬಿಲ್ಡಿಂಗ್ ವ್ಯಾಲ್ಯೂ ಈಸ್ ಟೋಟಲಿ 8 lakh rupees ಇದೆ. ಹೌದಾ, ಎಷ್ಟಿದೆ? 8 lakh rupees ಇದೆ. ಇದಕ್ಕೆ ಅವರು ಒಂದು ಬಿಲ್ಡಿಂಗನ್ನು ಹೊಸದಾಗಿ ಪರ್ಚೇಸ್ ಮಾಡಿದ್ದಾರೆ. ದೇ ಹ್ಯಾವ್ ಬಿನ್ ಆ್ಯಡೆಡ್ ದಟ್ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್ ಅಂತ ಕಾಸ್ಟ್ ವರ್ತ್ rupees 2 lakh rupees ಅಂತಕ್ಕಂಥದ್ದು. ಇದರ ಕಾಸ್ಟ್ ವರ್ತ್ ಎಷ್ಟಿದೆ? 2 lakh rupees. ಎರಡನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 10 lakh rupees ಸಿಗುತ್ತೆ. ಹೌದಾ, ಇವೆರಡನ್ನು ಕೂಡಿಸಿದ್ರೆ ನಮಗೆ ಎಷ್ಟು ಸಿಕ್ತು? 10 lakh rupees ಸಿಕ್ತು. ನೆಕ್ಸ್ಟ್ ಒಂದು ಇದರಲ್ಲಿ ಒಂದು ಬಿಲ್ಡಿಂಗನ್ನು ಏನು ಮಾಡಿದರೆ ಮಾರಾಟ ಮಾಡಿಬಿಡಿದರೆ, ಲೆಸ್ ಸೇಲ್ ಪ್ರೈಸ್ ಆಫ್ ಬಿಲ್ಡಿಂಗ್ ಎ 5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ. 5 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿದರೆ, ಹಾಗಿದ್ರೆ ರಿಮೈನಿಂಗ್ ಎಷ್ಟು ಉಳಿತು ನಮಗೆ? 5 lakh rupees ಏನಾಯಿತು ನಮಗೆ ಉಳಿತು. ಈ 5 lakh rupees ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ WDV ಬಿಫೋರ್ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು. WDV ಬಿಫೋರ್ ಡಿಪ್ರಿಸಿಯೇಷನ್. ಹೌದಾ, WDV ಬಿಫೋರ್ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಇದು. ಸೊ ಅದೇ ರೀತಿಯಾಗಿ ಮುಂದುವರೆದು ಏನು ಹೇಳುತ್ತೆ, ಇದಕ್ಕೆ ಲೆಸ್ ಡಿಪ್ರಿಸಿಯೇಷನ್ನ ರಿಮೂವ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಎ ಮತ್ತು ಬಿ ವ್ಯಾಲ್ಯೂ ಎಷ್ಟಿತ್ತು ಇಲ್ಲಿ ನೋಡೋಣ. ಡಿಪ್ರಿಸಿಯೇಷನ್ನು ಇದು ನಾರ್ಮಲ್ ಡಿಪ್ರಿಸಿಯೇಷನ್ನು. ಎ ಆ್ಯಂಡ್ ಬಿ ವ್ಯಾಲ್ಯೂ ಸೇರಿಸಿದ್ರೆ ನಮಗೆ ಎಷ್ಟು ಮಷಿನರಿ ಇತ್ತು? ಇಲ್ಲಿದೆ ನಮಗೆ WDV ಆ್ಯಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಕೊಟ್ಟಿದ್ದಾರೆ 8 ಲಕ್ಷ ರೂಪಾಯಿ. ಇದೇ 8 ಲಕ್ಷ ರೂಪಾಯಿನ ವ್ಯಾಲ್ಯೂ ಇತ್ತು. ಈ ವ್ಯಾಲ್ಯೂ ಮಷಿನರಿ ಇದರಲ್ಲಿ ಏನು ಮಾಡಿದ್ರು, ಪಾರ್ಟ್ ಆಫ್ ಮಷಿನರಿ ಮಾರಾಟ ಮಾಡಿದ್ರು. ಎಷ್ಟಕ್ಕೆ ಮಾರಾಟ ಮಾಡಿದರು ಅಂದರೆ 5 ಲಕ್ಷ ರೂಪಾಯಿಗಳಿಗೆ ನಮಗೆ ಮಾರಾಟ ಮಾಡಿದರು. 5 ಲಕ್ಷ ರೂಪಾಯಿಗಳಿಗೆ ಮಾರಾಟ ಆಯಿತು. ಹಾಗಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿತು ಅಂದರೆ 3 lakh ಉಳಿತು. ಈ 3 lakhಗೆ ಮಾತ್ರ ನಾವೇನು ಮಾಡಬೇಕು? ಡಿಪ್ರಿಸಿಯೇಷನ್ ತೆಗಿಬೇಕು. ಅದು 1 year ಡಿಪ್ರಿಸಿಯೇಷನನ್ನು ತೆಗಿಬೇಕು. ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 10% ಕೊಟ್ಟಿದ್ದಾರೆ. ಆ 10% ಅಂತ ಹೇಳಿದ್ರೆ ದಟ್ಸ್ ವ್ಯಾಲ್ಯೂ ವರ್ತ್ ರೂಪೀಸ್ ನಮಗೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಹೌದಾ, ಇದೇ ಇನ್ನರ್ ಕಾಲಮಲ್ಲಿ 30,000 ಇಲ್ಲೇ ಬರೆದ್ಬಿಡೋಣ. 30,000 ಬಂತು. ಇದಾದ ನಂತರ ನೆಕ್ಸ್ಟ್ ನಮಗೆ ಡಿಪ್ರಿಸಿಯೇಷನ್ ಎಟ್ ದ ನ್ಯೂ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ನ್ಯೂ ಬಿಲ್ಡಿಂಗ್ ಈಸ್ ನಾಟ್ ಗೋಯಿಂಗ್ ಟು ಫುಲ್ಫಿಲ್ ದ 180 days. 180 ದಿನ ಫುಲ್ಫಿಲ್ ಆಗಂಗಿಲ್ಲ. ಅದೇ ರೀತಿಯಾಗಿ ಇದು ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ನ್ಯೂ ಬಿಲ್ಡಿಂಗ್ ಅಂತ ಹೇಳಿ ತೊಗೊಳೋಣ. 10 / 100 ಇಂಟು 50 / 100. ಸೊ ಇದನ್ನು ಈ ರೀತಿಯಾಗಿ ಲೆಕ್ಕ ಮಾಡ್ಕೋಬೇಕು. 2 lakh ಇಂಟು 10 / 100 ಇಂಟು 50 / 100 ಮಾಡಿದರೆ, ಅಥವಾ 1/2 ಮಾಡಿದರೂ ಕೂಡ ನಮಗೇನಾಗುತ್ತೆ ವ್ಯಾಲ್ಯೂ ಸಿಗುತ್ತೆ. ಅದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಂದರೆ ನಮಗೆ 40,000 rupees ಅಂತಕ್ಕಂಥದ್ದು 10,000 ಅಂತಕ್ಕಂಥದ್ದು ಏನಾಗುತ್ತೆ ವ್ಯಾಲ್ಯೂ ಬರುತ್ತೆ. 10,000 rupees ಆಯಿತು. ಇವೆರಡನ್ನು ಕೂಡಿಸಿದಾಗ, ಹೌದಾ, ಇವೆರಡನ್ನು 4,60,000 ಸಿಗುತ್ತೆ. ಅದೇ ರೀತಿಯಾಗಿ ಡಿಪ್ರಿಸಿಯೇಷನ್ ಎಷ್ಟು ಸಿಗುತ್ತೆ ಅಂದರೆ 40,000 ಸಿಗುತ್ತೆ. ಹೌದಾ, 4,60,000 ಇನ್ ದ ಸೆನ್ಸ್ ಆಫ್ ದಟ್ ಟೋಟಲ್ ಇವೆರಡೂ 30 + 10 ಎರಡನ್ನೂ ಟೋಟಲ್ ಮಾಡಿಕೊಂಡ್ರೆ ನಮಗೆ 40,000 ಅಂತಕ್ಕಂಥದ್ದು ಡಿಪ್ರಿಸಿಯೇಷನ್ ಸಿಕ್ತು. ಅದೇ ರೀತಿಯಾಗಿ WDV ವ್ಯಾಲ್ಯೂ ಎಷ್ಟು ಸಿಕ್ತು? ಈ 40,000ನ 5 ಲಕ್ಷದಲ್ಲಿ ಕಳೆದ್ರೆ 4,60,000 ಅಂತಕ್ಕಂಥದ್ದು ಸಿಕ್ತು. ಸೊ ಅದೇ ರೀತಿಯಾಗಿ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ಗಳಿಗೆ ಬರೋಣ. ಅದು ಪ್ಲ್ಯಾಂಟ್ ಆಗಿದೆ. ಲೈನ್ ಬಿಡಿ. WDV ಆಫ್ ಪ್ಲ್ಯಾಂಟ್ M&N ಕೊಟ್ಟಿದ್ದಾರೆ. WDV ವ್ಯಾಲ್ಯೂ ಕೊಟ್ಟಿದ್ದಾರೆ ಪ್ಲ್ಯಾಂಟಿಂದು. M ಮತ್ತು N ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ್ಯಸ್ ಆನ್ 1/4/2023 ಪ್ರಕಾರನೇ ಕೊಟ್ಟಿದ್ದಾರೆ. ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 5 lakh rupees ಇದೆ. ಹೌದಾ, ಅದ್ರ ವ್ಯಾಲ್ಯೂ ಇರ್ತಕ್ಕಂಥದ್ದು 5 lakh rupees.
ಸೊ ಅದೇ ರೀತಿಯಾಗಿ ನಮಗೆ ಅಡಿಷ್ನಲ್ ಆಗಿ ಒಂದು ಹೊಸ ಪ್ಲ್ಯಾಂಟನ್ನು ತೊಗೊಂಬಂದಿದ್ದಾರೆ ಜಡ್ ಅಂತಕ್ಕಂಥದ್ದು. ಹೌದಾ? ನ್ಯೂ ಪ್ಲ್ಯಾಂಟ್ ಅಂತಕ್ಕಂಥದ್ದು. ನ್ಯೂ ಪ್ಲ್ಯಾಂಟ್ ಏನದು? ಜಡ್ ಅಂತಕ್ಕಂಥದ್ದು. ಯಾವಾಗ ಪರ್ಚೇಸ್ ಮಾಡಿದ್ರಿ ಇದನ್ನು? 1/1/24ಗೆ ಪರ್ಚೇಸ್ ಮಾಡಿದರೆ ಈ ಒಂದು ದಿಸ್ ಮಷಿನರಿ ಈಸ್ ಆಲ್ಸೋ ನಾಟ್ ಗೋಯಿಂಗ್ ಟು ಫುಲ್ಫಿಲ್ ದ 180 ಡೇಸ್. 180 ದಿನ ಏನಾಗಲ್ಲ, ಫುಲ್ಫಿಲ್ ಆಗಲ್ಲ. ಸೊ ಇದಕ್ಕೆ ಎಡಿಷ್ನಲ್ ಡಿಪ್ರಿಸಿಯೇಷನ್ ಅನ್ನು ನಾವೇನು ಮಾಡಬೇಕು? ತೆಗಿಬೇಕು. ದಟ್ ಈಸ್ ವಾಟ್ ದ 50% ಆಫ್ ಡಿಪ್ರಿಸಿಯೇಷನ್ ಅನ್ನು ತೆಗಿಬೇಕು. ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 1 ಲ್ಯಾಕ್ ರುಪೀಸ್ ಇದೆ. ಇದ್ರ ವ್ಯಾಲ್ಯೂ ಎಷ್ಟಿದೆ? 1 ಲ್ಯಾಕ್ ರುಪೀಸ್ ಇದೆ. ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ? ಇದು WDV ಬಿಫೋರ್ ಡಿಪ್ರಿಸಿಯೇಷನ್. WDV ಬಿಫೋರ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡಬೇಕಲ್ವಾ? ಇವಾಗ 5 ಲ್ಯಾಕಿಗೆ ಡಿಪ್ರಿಸಿಯೇಷನ್ ಲೆಸ್ ಡಿಪ್ರಿಸಿಯೇಷನ್ 55,000 ರುಪೀಸ್ ನಮಗೇನಾಯಿತು? ಡಿಪ್ರಿಸಿಯೇಷನ್ ಸಿಕ್ತು. ಅದೇ ರೀತಿಯಾಗಿ ಪ್ಲ್ಯಾಂಟ್ ಜಡ್ ಅಂತಕ್ಕಂಥದ್ದು ಇದೆ ಅಲ್ವಾ? ಈ ಪ್ಲ್ಯಾಂಟ್ ಜಡ್ದು ಕೂಡ ಡಿಪ್ರಿಸಿಯೇಷನ್ ತೆಗಿಬೇಕು ನಾವು. ಪ್ಲ್ಯಾಂಟ್ ಜಡ್ದು ಡಿಪ್ರಿಸಿಯೇಷನ್ ಎಷ್ಟಿದೆ ಅಂತ ಹೇಳಂದರೆ ನಮಗೆ ಅದ್ರದ್ದು ವ್ಯಾಲ್ಯೂ ಇರೋದು 1 ಲ್ಯಾಕ್ ರುಪೀಸ್. ಹೌದಲ್ವಾ? 1 ಲ್ಯಾಕ್ ರುಪೀಸ್ ವ್ಯಾಲ್ಯೂ ಇದೆ. 1 ಲ್ಯಾಕ್ ಇಂಟು 15/100 ಇಂಟು 1/2. ಸೊ ಟೋಟಲಾಗಿ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂದರೆ 1500 ರುಪೀಸ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇವಾಗ ಎಷ್ಟಿದೆ ಮುಗೀತು. ಅಡಿಷ್ನಲ್ ಡಿಪ್ರಿಸಿಯೇಷನ್ ಕೂಡ ಏನಾಯ್ತು ಇದರಲ್ಲಿ ಕಂಪ್ಲೀಟ್ ಆಯಿತು. ಸೊ ಇವೆರಡನ್ನು ಟೋಟಲ್ ಮಾಡಿದಾಗ ನಮಗೆ 82,500 ಅಂತಕ್ಕಂಥದ್ದು ವ್ಯಾಲ್ಯೂ ಏನಾಯಿತು ನಮಗೆ ಸಿಗುತ್ತೆ. 82,500 ಅಂತಕ್ಕಂಥದ್ದು 82,500 ಈಸ್ ಬಿಕಮ್ ದ ಡಿಪ್ರಿಸಿಯೇಷನ್. ಈ 6 ಲ್ಯಾಕಲ್ಲಿ 82,500 ನಾವು ರಿಮೂವ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 5,17,500 ರುಪೀಸ್ ನಮಗೆ WDV ಆಗಿರುತ್ತೆ. ಹೌದಾ? ನಮಗೆ WDV ಆಗಿರುತ್ತೆ. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ದಟ್. ಇನ್ನೂ ಒಂದು ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಇದೆ. ಹೌದಾ? ಥರ್ಡ್ ಬ್ಲಾಕ್ ಆಫ್ ಅಸೆಟ್. ದಟ್ ಇಸ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ಗೆ ಡೈರೆಕ್ಟಾಗಿ ಫರ್ನಿಚರ್ ಕೊಟ್ಟಿದ್ದಾರೆ. WDV ವ್ಯಾಲ್ಯೂ ಕೊಟ್ಟಿದ್ದಾರೆ. WDV ವ್ಯಾಲ್ಯೂ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಂದರೆ ಆನ್ 1/4/2023ಗೆ 1 ಲ್ಯಾಕ್ ಇದೆ ಅದ್ರ ವ್ಯಾಲ್ಯೂ. ಅದ್ರ ವ್ಯಾಲ್ಯೂ ಎಷ್ಟಿದೆ? 1 ಲ್ಯಾಕ್ ಇದೆ. ಹೊಸದಾಗಿ ಇನ್ನೊಂದು ಒಂದು ಫರ್ನಿಚರನ್ನು ಆ್ಯಡ್ ಮಾಡ್ತಾರೆ. ಟು 2024ಗೆ ಏನು ಮಾಡ್ತಾರೆ ಅವರು ಪರ್ಚೇಸ್ ಮಾಡ್ತಾರೆ ವರ್ತ್ ರುಪೀಸ್ 40,000. ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 40,000. ಟೋಟಲ್ ಟುಗೆದರ್ 1,40,000 ಆಯಿತು. ಟೋಟಲ್ ಮಾಡಿದ್ರೆ ಎಷ್ಟು ಬಂತು ವ್ಯಾಲ್ಯೂ? 1,40,000 ಆಯಿತು. ಅದೇ ರೀತಿಯಾಗಿ ಇದಕ್ಕೆ ಏನು ಮಾಡಬೇಕು? ಇಷ್ಟೇ ಮುಗೀತು. ಇವಾಗ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡಬೇಕಾಗುತ್ತೆ. ನಾರ್ಮಲ್ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಆನ್ ದ ಫಸ್ಟ್ ಫರ್ನಿಚರ್ ದಟ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ದ 1 ಇಯರ್ 1 ಲ್ಯಾಕ್. ಆಯಿತಾ? ನಮಗೆ ಎಷ್ಟು ಸಿಕ್ತು? 10,000. ಇನ್ನೊಂದು ಮಷಿನರಿಯನ್ನು ಪರ್ಚೇಸ್ ಮಾಡಿದ್ವಿ ನಾವು. ಹೋದ್ರೆ ದಟ್ ಈಸ್ ವರ್ತ್ ರುಪೀಸ್ 40,000 ಇದು ಅಡಿಷ್ನಲ್ ಡಿಪ್ರಿಸಿಯೇಷನ್ 40,000 ಇಂಟು 10/100 ಇಂಟು 4,000 ಬರುತ್ತೆ. 4,000ಗೆ 2,000 ರೂಪಾಯಿ. 2,000 ರೂಪಾಯಿ ಏನಾಯಿತು ನಮಗೆ ಸಿಕ್ತು. ಸೊ ಟೋಟಲ್ ಮಾಡಿದ್ರೆ ನಮಗೆ ಡಿಪ್ರಿಸಿಯೇಷನ್ ಎಷ್ಟು ಸಿಕ್ತು ಅಂದರೆ ಡಿಪ್ರಿಸಿಯೇಷನ್ ವಿ ವಿಲ್ ಗೆಟ್ ದ 12,000 ರುಪೀಸ್. ಡಿಪ್ರಿಸಿಯೇಷನ್ ಎಷ್ಟು ಸಿಕ್ತು? 12,000 ಸಿಕ್ತು. ಸೊ ಈ 12,000ಅನ್ನು ನಾವು 1,40,000ಅಲ್ಲಿ ರಿಮೂವ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 1,26,000 ರುಪೀಸ್ ಅಂತಕ್ಕಂಥದ್ದು ಏನಾಯಿತು ನಮಗೆ ಸಿಕ್ತು. ಸೊ ಪ್ರಾಬ್ಲಮ್ ಏನಾಯಿತು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಂದರೆ ಇವೆಲ್ಲದನ್ನು ಕೂಡ ಟೋಟಲ್ ಮಾಡಬೇಕು. 1 2 3 ಇವು ಮೂರನ್ನು ಟೋಟಲ್ ಮಾಡಿದಾಗ ವಿ ಗೆಟ್ ದ ವ್ಯಾಲ್ಯೂ ಆಫ್ 1,34,600 1,34,600 ಅಂತಕ್ಕಂಥದ್ದು ನಮಗೆ ವ್ಯಾಲ್ಯೂ ಸಿಗುತ್ತೆ. ಇದಿಷ್ಟನ್ನು ಟೋಟಲ್ ಮಾಡಿದಾಗ